ಕೊನೆಗೂ ಕಡಿಮೆಯಾಯಿತು ಕೃಷ್ಣ ಬೈರೇಗೌಡ ಅಸಮಾಧಾನ. ಬೆಂಗಳೂರು ಅಭಿವೃದ್ಧಿ ಖಾತೆ ಜವಾಬ್ದಾರಿಯನ್ನು ವಹಿಸಿಕೊಂಡ ಸಚಿವರು 13 ದಿನಗಳ ನಂತರ ಖಾತೆ ವಹಿಸಿಕೊಳ್ತೀನಿ ಅಂತ ಹೇಳಿ ಮುಂದಕ್ಕೆ ಬಂದಿದ್ದಾರೆ ಕೃಷ್ಣ ಬೈರೇಗೌಡರ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕೊನೆಗೂ ಕಡಿಮೆಯಾಯಿತು ಕೃಷ್ಣ ಬೈರೇಗೌಡ ಅಸಮಾಧಾನ. ಬೆಂಗಳೂರು ಅಭಿವೃದ್ಧಿ ಖಾತೆ ಜವಾಬ್ದಾರಿಯನ್ನು ವಹಿಸಿಕೊಂಡ ಸಚಿವರು 13 ದಿನಗಳ ನಂತರ ಖಾತೆ ವಹಿಸಿಕೊಳ್ತಾ ಇರುವ ಕೃಷ್ಣ ಬೈರೇಗೌಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ವಹಿಸಿಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡ ಪೂರ್ಣ ಪ್ರಮಾಣದ ಖಾತೆ ನೀಡಿಲ್ಲ ಅಂತ ಅಸಮಾಧಾನ. ಬೆಂಗಳೂರು ಅಭಿವೃದ್ಧಿ ಇಲಾಖೆಯಿಂದ ದೂರ ಉಳಿದಿದ್ದ ಕೃಷ್ಣ ಬೈರೇಗೌಡ ಈ ಬಗ್ಗೆ ನಿನ್ನೆ ಸುರ್ಜೇವಾಲಾ ಅವರ ಹತ್ರ ಕೂಡ ಮಾತುಕತೆಯನ್ನು ಆಡಿದ್ದಾರೆ. ನೋಡಿ, ಕೊನೆಗೂ ಕೂಡ ಕೃಷ್ಣ ಬೈರೇಗೌಡರ ಮನಸ್ಸಲ್ಲಿ ಇದ್ದಿದ್ದಂತಹ ಒಂದಷ್ಟು ಗೊಂದಲಗಳು ಎಲ್ಲವೂ ಕೂಡ ತಣ್ಣಗಾಗಿದೆ. ಬೆಂಗಳೂರು ಅಭಿವೃದ್ಧಿ ಖಾತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. 13 ದಿನಗಳ ನಂತರ ಖಾತೆಯನ್ನು ವಹಿಸಿಕೊಳ್ತೀನಿ ಅಂತ ಹೇಳಿದ್ದಾರೆ. ಕೃಷ್ಣ ಬೈರೇಗೌಡರ ಈ ಒಂದು ಹೇಳಿಕೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ವಹಿಸಿಕೊಂಡಿರುವಂತಹ ಕೃಷ್ಣ ಬೈರೇಗೌಡರು ಪೂರ್ಣ ಪ್ರಮಾಣದ ಖಾತೆಯನ್ನ ನೀಡಿಲ್ಲ ಅಂತ ಅಸಮಾಧಾನವನ್ನಗೊಂಡಿದ್ರು. ಆದರೆ ಬೆಂಗಳೂರು ಅಭಿವೃದ್ಧಿ ಇಲಾಖೆಯಿಂದ ದೂರ ಉಳಿದಿದ್ದ ಕೃಷ್ಣ ಬೈರೇಗೌಡರು ಈ ಬಗ್ಗೆ ನಿನ್ನೆ ಸುರ್ಜೇವಾಲಾ ಅವರ ಜೊತೆ ಒಂದಷ್ಟು ಸುದೀರ್ಘವಾಗಿ ಮಾತುಕತೆ ಆದ ಮೇಲೆ ಸಚಿವ ಈಗ ನಿರ್ಧಾರವನ್ನು ತೆಗೆದುಕೊಂಡಿರೋದು. 13 ದಿನಗಳ ನಂತರ ಖಾತೆಯನ್ನು ವಹಿಸಿಕೊಳ್ತೇನೆ ಅಂತ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಜವಾಬ್ದಾರಿಯನ್ನ ಕೃಷ್ಣ ಬೈರೇಗೌಡರು ವಹಿಸಿಕೊಂಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ವಿನುತಾ, ಈಗ ಕೃಷ್ಣ ಬೈರೇಗೌಡರಲ್ಲಿ ಸಾಕಷ್ಟು ಅಸಮಾಧಾನಗಳಿತ್ತು. ಈಗ ಸುರ್ಜೇವಾಲಾ ಅವ್ರನ್ನ ಮೀಟ್ ಆದ್ಮೇಲೆ ಆ ಒಂದು ಅಸಮಾಧಾನ ಎಲ್ಲೋ ಒಂದ್ ಕಡೆ ಸಮಾಧಾನ ಆಗಿದೆ ಅಂತ ಅನ್ಸುತ್ತೆ. ಏನೇನೆಲ್ಲ ಮಾತುಕತೆ ಆಗಿದೆ ಅವ್ರ ನಡುವೆ, ಅಪ್ಡೇಟ್ ಕೊಡಿ. ಈಶ್ವರ, ಏನಿದೆ ಅಂದ್ರೆ ಗ್ರೇಟರ್ ಬೆಂಗಳೂರು ಅಧಿಕಾರವನ್ನು ಇಟ್ಕೊಂಡಿದ್ದಂತಹ ಕೃಷ್ಣ ಬೈರೇಗೌಡರವರು ಹಲವು ಮುನಿಸುಗಳು ಮತ್ತೆ ಮನಸ್ತಾಪಗಳ ನಡುವೆ ಕೂಡ ಕೊನೆಗೆ ಇದೀಗ ಜಿಬಿಎ ಅಂಗಳಕ್ಕೆ ಕೂಡ ಆಗಮಿಸಿರುವಂತದ್ದು. ಬೆಂಗಳೂರು ನಗರಾಭಿವೃದ್ಧಿ ಪಟ್ಟೇನು ಹಿಡಿದಿದ್ರು ರಾಮಲಿಂಗ ರೆಡ್ಡಿ ಆಗಿರ್ಬೋದು, ಅಥವಾ ಖಾತೆ ಬಿಕ್ಕಟ್ಟವನ್ನ ಮುಗಿಯೋರ್ಗೂ ಕೂಡ ನಾನು ಅಧಿಕಾರವನ್ನ ಸ್ವೀಕಾರ ಮಾಡೋದಿಲ್ಲ ಅನ್ನುವಂತಹ ಒಂದು ಮಾತನ್ನ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಂಥದ್ದು. ಇನ್ನ ಜೊತೆಗೆ ಬೆಂಗಳೂರು ಅಭಿವೃದ್ಧಿಗಾಗಿ ಬರುವಂತಹ ಬಿಡಿ ಆಗಿರ್ಬೋದು ಅಥವಾ BMRD ಆಗಿರ್ಬೋದು, ಇವನ್ನ ಹೊರತುಪಡಿಸಿ ಏನು ನೀಡಿದಂತಹ ಬೆಂಗಳೂರು ಅಭಿವೃದ್ಧಿಯ ಬಗ್ಗೆ ಕೂಡ ಈ ಹಿಂದೆ ಕೃಷ್ಣ ಬೈರೇಗೌಡರು ಅಸಮಾಧಾನ ಕೂಡ ಹಾಕಿದ್ರು. ಹಾಗಾಗಿ ನನಗೆ BDA ಮತ್ತೆ BMRD ಏನಿದೆ ಅದು ನೀಡುವಂತೆ ಕೂಡ ಪಟ್ಟನ್ನು ಕೂಡ ನೀಡಲಾಗಿದೆ. ಸೊ ತದನಂತರದಲ್ಲಿ ಏನು ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸದೆ ಖಾತೆಯನ್ನ ಹಂಚಿಕೆ ಆದ್ರೂ ಕೂಡ ಅಧಿಕಾರವನ್ನ ಸ್ವೀಕರಿಸಿದ ಸಂಪೂರ್ಣ ಅಧಿಕಾರವನ್ನು ಕೂಡ ಪಟ್ಟು ಹಿಡಿಯುವ ನಿಟ್ಟಿನಲ್ಲಿ ಏನು ಹಠ ಇದ್ದಂತಹ ಕೃಷ್ಣ ಬೈರೇಗೌಡರು ತದನಂತರದಲ್ಲಿ ದೆಹಲಿಗೂ ಕೂಡ ಹೋಗಿ ಹೈಕಮಾಂಡ್ ಅನ್ನು ಕೂಡ ಭೇಟಿ ಮಾಡಿರ್ತಾರೆ. ಸೊ ಸದನದ ಸಫಲವಾದ ನಂತರದಲ್ಲಿ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದಂತಹ ಸುರ್ಜೇವಾಲಾ ಅವರ ಜೊತೆಗೆ ಸಂಧಾನ ಕೂಡ ನಡೆಯುವಂತದ್ದು. ಇನ್ನು ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಕೃಷ್ಣ ಬೈರೇಗೌಡರವರನ್ನ ಕರೆಸಿ ಮಾತುಕತೆಯನ್ನು ಕೂಡ ಸುರ್ಜೇವಾಲಾ ಅವರು ನಡೆಸಿರ್ತಾರೆ. ಸೊ ಅದಾದ ಬಳಿಕ ಇವತ್ತು ಎಲ್ಲ ಮುನಿಸನ್ನು ಕೂಡ ಬಿಟ್ಟು ನಗರಾಭಿವೃದ್ಧಿ ಸಚಿವರ ಖಾತೆಯನ್ನ ವಹಿಸಿಕೊಂಡು ಇದೀಗ ಜಿಬಿಎ ಆವರಣದಲ್ಲಿ ಮೊದಲ ಬಾರಿಗೆ ಅವರು ಪ್ರವೇಶವನ್ನ ಕೂಡ ಮಾಡಿರುವಂತದ್ದು. ಸೊ ಹಾಗಾಗಿ ಇದೀಗ ಬೆಂಗಳೂರು ಆಡಳಿತಕ್ಕೆ ನೂತನ ಸಾರಥಿ ಸಿಕ್ಕಂತಾಗಿರುವಂತದ್ದು. ಜೊತೆಗೆ ಖಾತೆ ಹಂಚಿಕೆಯಾಗಿ ಏನು 13 ದಿನಗಳಾಗಿದ್ರು ಕೂಡ ಇದುವರೆಗೂ ಕೂಡ ನಗರಾಭಿವೃದ್ಧಿ ಖಾತೆಯನ್ನ ವಹಿಸಿಕೊಳ್ಳೋದಿಕ್ಕೆ ಕೃಷ್ಣ ಬೈರೇಗೌಡ ಅವರು ಮುಂದಾಗಿರ್ಲಿಲ್ಲ. ಸೊ ಹಾಗಾಗಿ ನಿನ್ನೆ ಏನು ಸುರ್ಜೇವಾಲಾ ಅವರ ಜೊತೆ ಯಶಸ್ವಿಯಾದ ಮಾತುಕತೆ ಮುಗಿದ ನಂತರದಲ್ಲಿ ಇದೀಗ ಕೃಷ್ಣ ಬೈರೇಗೌಡ ಅವರು ಇಲ್ಲಿನ ಒಂದು ಹಿರಿಯ ಅಧಿಕಾರಿಗಳು, ಅಪರ ಆಯುಕ್ತರು, ಮುಖ್ಯ ಆಯುಕ್ತರು ಮತ್ತು ಜಿಬಿಎ ಕೇಂದ್ರಕ್ಕೆ ಒಳಪಡುವಂತಹ ಪ್ರಮುಖ ಅಧಿಕಾರಿಗಳೊಂದಿಗೆ ಇವತ್ತು ಸುದೀರ್ಘ ಚರ್ಚೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಈ ಒಂದು ಚರ್ಚೆಯಲ್ಲಿ ಸಾಕಷ್ಟು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನೆಲ್ಲ ನಾವು ಕ್ರಮಗಳನ್ನ ಕೈಗೊಳ್ಬೇಕು, ಜೊತೆಗೆ ಈಗಾಗಲೇ ಯಾವೆಲ್ಲ ಸಮಸ್ಯೆಗಳನ್ನ ಜಿಬಿಎ ಎದುರಿಸ್ತಾ ಇದೆ, ಜೊತೆಗೆ ನಾವು ಮುಂದಿನ ದಿನಗಳಲ್ಲಿ ಏನು ಎಲೆಕ್ಷನ್ ಕೂಡ ಸಮೀಪ ಆಗ್ತಾ ಇರುವಂತದ್ದು, ಅಂತಹ ಸಂದರ್ಭದಲ್ಲಿ ನಾವು ಹೇಗೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು, ಯಾವ ರೀತಿ ಯಶಸ್ವಿಯಾಗಿ ಚುನಾವಣೆ ಕೂಡ ನಡೆಸಬೇಕು, ಇವೆಲ್ಲವನ್ನ ಕೂಡ ಕುರಿತು ಇವತ್ತು ಕೂಲಂಕುಷವಾಗಿ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ನಡೆಸುತ್ತಾ ಇರುವಂತದ್ದು. ಸೊ ಈ ಒಂದು ಸಭೆ ಇದೀಗ ಆರಂಭವಾಗಿರುವಂತದ್ದು. 10 ಸಭೆ ಕೂಡ ಆರಂಭವಾಗಿದೆ. ದೀರ್ಘಕಾಲದ 1 ರಿಂದ 2 ಗಂಟೆಯ ಸುದೀರ್ಘ ಸಭೆ ಇದಾಗಿರುತ್ತೆ. ಸಭೆಯ ಬಳಿಕ ಸುದ್ದಿಗೋಷ್ಠಿಯೊಂದಿಗೂ ಕೂಡ ಕೃಷ್ಣ ಬೈರೇಗೌಡ ಅವರು ಮಾತನಾಡಿ ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ಯಾವೆಲ್ಲ ಹೊಸ ಯೋಜನೆಗಳಾಗಿರ್ಬೋದು ಅಥವಾ ಯಾವೆಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಪ್ರತಿಯೊಂದನ್ನು ಕೂಡ ಸುದ್ದಿಗೋಷ್ಠಿಯ ಮುಂದೆ ವಿವರವಾಗಿ ಬಿತ್ತರಿಸ್ತಾ ಇದ್ದಾರೆ. ಎಸ್ ವಿನುತಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಥ್ಯಾಂಕ್ ಯು.